ಶ್ರಾವಣಿ 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 ಯಾಕೆ ಅಳ್ತಾ ಇದೆಯಾ ಚಿನ್ನ? ಯಾಕೂ ಇಲ್ಲ. ಅಲ್ಲ, ವಿಷಯ ಏನು ಅಂತ ಹೇಳಿದೋದ್ರೆ ನನಗೆ ಹೇಗೆ ಗೊತ್ತಾಗತ್ತೆ? ನಾನು ಆಫೀಸಿಂದ ಲೇಟ್ ಬಂದೆ ಅಂತ ಬೇಜಾರ? ಅದು ನನಗೆ ಗೊತ್ತು ಹಿಂಗೆ ಅದಕ್ಕೆ ಬೇಜಾರು ಅಂತ. ನಾನಿವಾಗಿರೋ ಆಫೀಸಲ್ಲಿ ಬೇಗ ಬರೋದು ಸಾಧ್ಯನೇ ಇಲ್ಲ. ಸರಿ ಬಿಡು, ನಿನಗೋಸ್ಕರ ನಾನು ನನ್ನ ಕಂಪ್ನಿನೇ ಚೇಂಜ್ ಮಾಡ್ತೀನಿ. ಅವಾಗ ಸಂಜೆ 5-6 ಗಂಟೆಗೆಲ್ಲ ಮನೇಲಿ ಹಾಜರಿರ್ತೀನಿ. ಖುಷಿನಾ? ಇವಾಗ ಖುಷಿನಾ? ಚೆನ್ನಾಗಿ ಮಲಗಿದಾಳೆ. ಏನಾದರೂ ತಿನ್ಲಾ? ಹಾಂ, ಅವಳು ತಿಂದಾಯ್ತು. ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಸಾಕು ಸಾಕು ಸಾಕು. ಯಾಕೆ ಶ್ರವಣಿ, ಇನ್ನೂ ಒಂಥರ ಇದೆಯಾ? ಯಾಕೆ ಹುಷಾರಿಲ್ವಾ? ಅಯ್ಯೋ, ಆಗೇನಿಲ್ಲ ರೀ, ಹುಷಾರಾಗಿದ್ದೀನಿ. ಯಾರ್ದಮ್ಮ ಅದು ಇಷ್ಟೊತ್ತಲ್ಲಿ ಫೋನು? ಯಾವುದೋ ರಾಂಗ್ ನಂಬರ್ ರೀ. ರಾಂಗ್ ನಂಬರಾ? ಅಲ್ಲ, ಫೋನ್ ಪಿಕ್ ಮಾಡಿದೆ, ಅದು ಹೆಂಗ್ ರಾಂಗ್ ನಂಬರ್ ಅಂತ ಹೇಳ್ತೀಯ ನೀನು? ಅಯ್ಯೋ, ಸಂಜೆಯಿಂದ ಯಾವುದೋ ಪ್ರೈವೇಟ್ ಬ್ಯಾಂಕ್ನವ್ರು ಕಾಲ್ ಮಾಡ್ತಿದ್ದಾರೆ ರೀ, ಸಾಲ ತಗೊಳ್ಳಿ ಅಂತ. ಬಹುಶಃ ಅವರೇ ಕಾಲ್ ಮಾಡಿರ್ಬೋದು ಈಗ. ನಿಮ್ಗೆ ಸ್ವಲ್ಪ ರೈಸ್ ಹಾಕ್ಲಾ? ಬೇಡ ಬೇಡ ಬೇಡ. ನಾನು ಶ್ರಾವಣಿ ಮನೆಗೆ ಹೋಗಿ ಬಂದಿದ್ದನ್ನ ಯಾರಾದ್ರೂ ನೋಡಿರಬಹುದಾ? ಇಲ್ಲ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ನನ್ನ ಪ್ರೆಸ್ಟೀಜ್ ಹಾಳಾಗುತ್ತೆ. ಶ್ರಾವಣಿ ಏನಾದ್ರೂ ಅವಳ ಗಂಡನ್ ತಿಳಿಸಿರ್ಬಹುದಾ? ಚಚ್ಚ, ಯಾವ ಹೆಣ್ಣು ಇಂಥ ವಿಷಯನ ಗಂಡನ್ ತಿಳಿಸೋದೇ ಇಲ್ಲ. ಆದ್ರೂ ಇವಳು ತಿಳಿಸಿದ್ರೆ ಶ್ರಾವಣಿ, ನಾಳೆ ಆಫೀಸ್ಗೆ ಒಂಚೂರು ಬೇಗ ಹೋಗ್ಬೇಕು. ಒಂದು ಅರ್ಧ ಗಂಟೆ ಬೇಗ ಎಬ್ಬಿಸ್ತೀಯಾ? ಎಷ್ಟು ಗಂಟೆಗೆ? ಗಾಡಿ ಒಂದು 6:30 ಹಂಗೆ ಬರ್ಬೋದು. ನನಗೆ ತಿಂಡಿ ಏನು ಬೇಡ, ನಾನು ಆಫೀಸ್ ಕ್ಯಾಂಟೀನಲ್ಲಿ ತಿನ್ಕೊತೀನಿ.
ನಾಚುತ್ತಲಿವೆ ಯಾಕೋ ಕೈಯ ಬಳಿ ಮಂಚ ನೋಡುತ್ತಿದೆ ಬೀಳೋ ಬೆವರ ಮಳೆ. ಬೆಚ್ಚಗೆ ಇದೆ ನೆಟ್ಟ ಉಸಿರ ಬೆಳೆ ದೀಪ ಮಲಗುತ್ತಿದೆ ನೋಡೀರಗಳೇ. ಹೊಸದಾದ ಕಥನ ಓಬ್ಲೇಶ್ ಮತ್ತು ಶ್ರಾವಣಿ ಸುಂದರವಾದ ಕನಸುಗಳನ್ನ ಕಟ್ಕೊಂಡು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ಓಬ್ಲೇಶ್ಗೆ ಒಳ್ಳೆ ಕಂಪ್ನಿಲಿ ಒಳ್ಳೆ ಉದ್ಯೋಗ ಸಹ ಸಿಕ್ಕಿದೆ. ಹಾಗೆ ಅವನಿಗೆ ತನ್ನ ಮುದ್ದಾದ ಮಡದಿನ ಕಂಡ್ರೆ ಎಲ್ಲದಕ್ಕಿಂತ ಅಚ್ಚುಮೆಚ್ಚು. ಹಾಗೆ ಶ್ರಾವಣಿಗೂ ಕೂಡ ತನ್ನ ಗಂಡ ಅಂದ್ರೆ ಪ್ರಾಣ. ಆದ್ರೂ ಶ್ರಾವಣಿ ಕಣ್ಣೀರ್ಗೆ ಕಾರಣನೇ ಏನು ಅಂತ ತಿಳಿದಿಲ್ಲ. ಕಾರಣ ಇಲ್ದೆ ಕತೆ ಇಲ್ದೆ ಕಣ್ಣೀರ್ಗೆ ಅರ್ಥನೇ ಬರೋದಿಲ್ಲ ಅಲ್ವೇ? ಹಾಗಿದ್ರೆ ಶ್ರಾವಣಿ ಕಣ್ಣೀರ್ಗೆ ಕಾರಣ ಏನು? ಚಿನ್ನ, ಎಲ್ಲಿದ್ಯಮ್ಮ? ಹಾ, ಇಲ್ಲೇ ಇದ್ದೀನಿ. ಶ್ರಾವಣಿ, ನನ್ ಬ್ಯಾಗ್ ತಗೊಂಬಾ. ಹಾ, ರೆಡಿ ಆಯ್ತು, ಬಂದೆ. ಥ್ಯಾಂಕ್ ಯು ಚಿನ್ನ. ಇವತ್ತು ರಾತ್ರಿ ಆಫೀಸಿಂದ ಬೇಗ ಬರ್ತೀನಿ. ಹೊರಗಡೆ ಊಟಕ್ಕೆ ಹೋಗೋಣ. ಸರಿ. ಆಮೇಲೆ ಪಾಪುನ ಜೋಪಾನ ಸ್ಕೂಲಿಗೆ ಕರ್ಕೊಂಡು ಹೋಗು, ಓಕೆನಾ? ನಿಂಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಬೇಜಾರಾದ್ರೆ ಹೇಳು, ನಾನು ಗಾಡಿಗೆ ಹೇಳ್ತೀನಿ. ಏನೂ ಬೇಕಿಲ್ಲ, ಪಾಪುನ ನಾನೇ ಸ್ಕೂಲ್ ಬಿಟ್ಟು ಬರ್ತೀನಿ. ಸರಿ ಚಿನ್ನ, ಇನ್ನಿಷ್ಟಕ್ಕೆ ನಾನು ಯಾಕೆ ಬೇಡ ಅನ್ಲಿ? ಬರ್ಲಾ? ಬಾಯ್. ಬಾಯ್. ಬರ್ಲಾ? ಹುಷಾರು. ಬಾಯ್. ಯಾಕೇನು ಮಾತಾಡ್ತಿಲ್ಲ? ರೀ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ? ಅದನ್ನ ಏನ್ ಕೇಳಬೇಕೋ ಕೇಳು. ನೀವು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಪಾಪುನು ಕೂಡ ಸ್ಕೂಲ್ಗೆ ಹೋಗ್ತಾಳೆ. ನಾನು ಮನೇಲಿ ಎಷ್ಟೊತ್ತಂತ ಕುತ್ಕೊಂಡು ಟಿವಿ ನೋಡ್ಲಿ? ತುಂಬಾ ಬೇಜಾರಾಗುತ್ತೆ ರೀ. ಯಾಕೆ ಶ್ರಾವಣಿ, ಪಕ್ಕದ ಮನೆ ಸರೋಜಾ ಆಂಟಿ ಜೊತೆ ಅಷ್ಟೊಂದು ಮಾತಾಡ್ತಿರ್ತೀಯ, ಶಾಪಿಂಗ್ ಎಲ್ಲ ಹೋಗ್ತೀಯ, ಮತ್ತೆ ಯಾಕೆ ಬೋರು? ಅಯ್ಯೋ ರೀ, ಅವ್ರು ಯಾವಾಗ್ಲೂ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅಂತ ಬರೀ ಅಡ್ಗೆ ಬಗ್ಗೆನೇ ಮಾತಾಡ್ತಿರ್ತಾರೆ. ನಂಗೆ ಅದೆಲ್ಲ ಬೋರ್ ಆಗುತ್ತೆ. ಓ ಹೌದಾ, ಹೋಗ್ಲಿ ಬಿಡು. ಇಲ್ಲಿ 8th ಕ್ರಾಸ್ ಅಲ್ಲಿ ಒಂದು ಲೇಡೀಸ್ ಕ್ಲಬ್ ಇದೆ, ನೀನು ಅಲ್ಲೇ ಜಾಯ್ನ್ ಆಗ್ಬಿಡು. ಅಯ್ಯೋ, ಅಲ್ಲಿ ಹೋಗಿ ನಾನು ಏನ್ರಿ ಮಾಡ್ಲಿ? ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಓ ಗೊತ್ತಾಯ್ತು ಬಿಡು. ನಮ್ ಚಿಂಟು ಜೊತೆ ಆಟ ಆಡಕ್ಕೆ ಇನ್ನೊಂದು ಮಗು ಬೇಕು ಅಂತಿದ್ಯಲ್ವಾ ನೀನು? ತೂ ಹೋಗ್ರಿ ನೀವು, ಯಾವಾಗ್ಲೂ ತಮಾಷೆನೆ ನಿಮ್ದು. ಹೇ, ನಾನು ತಮಾಷೆ ಮಾಡ್ತಿಲ್ಲ ಕಣೆ, ನಿಜವಾಗ್ಲೂ ಹೇಳ್ತಿದ್ದೀನಿ. ಇನ್ನೊಂದು ಮಗು ಬೇಕು ಅಂತ ನನ್ಗೆ ತುಂಬಾ ಆಸೆ ಇದೆ. ರೀ, ಹೀಗಿರೋ ಮಗುಗೇನೆ ನಾವ್ ಇಷ್ಟಪಟ್ಟಿದ್ದೆಲ್ಲ ಕೊಡ್ಸಕ್ಕಾಗ್ತಿಲ್ಲ, ಅದ್ರಲ್ಲಿ ಇನ್ನೊಂದು ಮಗುನಾ? ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ, ನಿಮ್ ಭಾರನು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಇಬ್ರು ದುಡಿದ್ರೆ ಪಾಪಗೊಂದು ಒಳ್ಳೆ ಎಜುಕೇಶನ್ ಕೊಡ್ಸ್ಬೋದು. ಅದೆಲ್ಲ ಸರಿ ಶ್ರಾವಣಿ, ಆದ್ರೆ ನಿಮ್ಗೀಗ ಏನ್ ಕಮ್ಮಿ ಆಗಿದೆ ಅಂತ ನೀನ್ ಈ ರೀತಿ ಮಾತಾಡ್ತಿದ್ಯಾ? ರೀ, ನಂಗೆ ಮನೇಲಿ ಟೈಮ್ ಪಾಸ್ ಮಾಡಕ್ ಆಗ್ತಿಲ್ಲ. ನಾನು ಹೊರಗಡೆ ಹೋದ್ರೆ ಖುಷಿಯಾಗಿರ್ತೀನಿ. ಹಾಗೆ ನಮ್ಗೆ ದುಡ್ಡು ಜಾಸ್ತಿ ಬಂದ್ರೆ ನಮ್ಗೆ ಒಳ್ಳೇದ್ ತಾನೆ. ಶ್ರಾವಣಿ, ನಿಂಗೆ ಅಷ್ಟೊಂದು ಆಸೆ ಇದ್ರೆ ಹೋಗು, ನಾನೇನ್ ಬೇಡ ಅನ್ನಲ್ಲ. ನೀವು ನಿಜ ಹೇಳ್ತಿದ್ದೀರಾ? ಹ್ಞೂ ಶ್ರಾವಣಿ, ನಿನ್ ಇಷ್ಟಕ್ಕೆ ನಾನು ಯಾವತ್ತಾರು ಅಡ್ಡಿ ಬಂದಿದ್ದೀನ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ರೀ, ಸ್ವಲ್ಪ ಚಿಂಟುನ ಆಟೋ ಹಚ್ಕೊಡ್ತೀರಾ? ಆಟೋನ? ಆಟೋ ಯಾವಾಗಲೇ ಬುಕ್ ಮಾಡಿದೆ? ನೆನ್ನೆ ಬುಕ್ ಮಾಡ್ದೆ. ಇವತ್ ನಂಗೆ ಇಂಟರ್ವ್ಯೂ ಇದೆ ಅಲ್ವಾ? ಮತ್ ನನ್ಗೊಂದು ಮಾತು ಕೇಳಿಲ್ಲ ನೀನು. ಅದನ್ನೇನ್ರಿ ಕೇಳೋದು, ನೀವ್ ಅವತ್ತೇ ಹೇಳಿದ್ರಲ್ಲ ಮಗುನೇನಾದ್ರೂ ಸ್ಕೂಲ್ ಬಿಡ್ಬೇಕಂದ್ರೆ ಆಟೋ ಬುಕ್ ಮಾಡೋ ಅಂತ, ಅದಕ್ಕೆ ನಾನು ಬುಕ್ ಮಾಡ್ದೆ.
ಅಯ್ಯೋ ರೀ ಲೇಟ್ ಆಗ್ತಿದೆ, ಅವ್ನು ಆರನ್ ಮಾಡ್ತಿದ್ದಾನೆ. ಪ್ಲೀಸ್ ರೀ ಕರ್ಕೊಂಡೋಗಿ ಬಿಟ್ಟು ಬನ್ನಿ. ಸಾರಿ ಕಣೆ ಶ್ರಾವಣಿ, ನೀನೇ ಕಳ್ಸ್ಬರ್ತೀಯಾ? ನನಗೊಂದು ಅರ್ಜೆಂಟ್ ಮೇಲ್ ಕಳ್ಸಕ್ಕಿದೆ. ಶ್ರಾವಣಿ, ಅಕ್ಕ, ಮಗುನ ಆಟೋದಲ್ಲಿ ಕಳಿಸ್ತಾಗತ್ತೆ. ಹೂಕ, ನನ್ ಕೆಲಸ ಹುಡ್ತಿದ್ನಲ್ಲ, ಇವತ್ತು ಇಂಟರ್ವ್ಯೂ ಇದೆ. ಇನ್ನೇಳು ಮಗುನ್ ನೋಡ್ಕೊಂಡಂಗೆ. ನೀನ್ ನಿನ್ನೆ ಪಾಪು ಹೊಡೆದಿದ್ದು ನಂಗೊಂಚೂರು ಇಷ್ಟ ಆಗ್ಲಿಲ್ಲ. ಅಲ್ಲ ರೀ, ಹೊಡಿದೇ ಇದ್ರೆ ಬುದ್ಧಿ ಬರೋದು ಹೇಗೆ? ನಾವೆಲ್ಲಾ ಮಾಡೋದು ಅವಳಿಗೋಸ್ಕರನೇ ಅಲ್ವಾ? ಪಾಪ ಮಗುಗೆ ಏನೇ ಗೊತ್ತಾಗತ್ತೆ. ನೀನ್ ನನ್ನನ್ನು ಬೇಗ ಎಬ್ಸ್ಬೋದಿತ್ತಲ್ವಾ? ನಾನು ನಿನ್ಗೆ ಹೆಲ್ಪ್ ಮಾಡ್ತಿದ್ದೆ. ಹಾಗೆ ಹೊರಡ್ಬೇಕಿದ್ರೆ ಪಾಪುನ ಸ್ಕೂಲಿಗೆ ನಾವೇ ಬಿಟ್ಟಿರ್ಬೋದಾಗಿತ್ತು. ಅದು ದಿನ ನಡೆಯೋ ಮಾತಲ್ಲ. ಚಿನ್ನ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ಬಾಯ್. ನೀವು ಒಳಗೋಗಿ. ಆಲ್ ದಿ ಬೆಸ್ಟ್. ಎಸ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಬ್ರದರ್, ಇಂಟರ್ವ್ಯೂ ನಡೀತಿರೋದಿಲ್ಲೇನಾ? ಹೌದು, ನಿಮ್ಮ ರೆಸ್ಯೂಮಲ್ಲಿ ನಾನೆಲ್ಲ ಮೇಲ್ ಮಾಡಿದ್ದೀನಿ. ಹೌದಾ? ಹೌದು. ಯು ಕ್ಯಾನ್ ಸಿಟ್. ಥ್ಯಾಂಕ್ ಯು. ನೆಕ್ಸ್ಟ್ ನೀವು ಹೋಗ್ಬೋದು.